ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಮ್ಯಾಟ್ರಿಕ್ಸ್ ಈ ಒಂದು ಚಾಪ್ಟರಿನ ಮುಂದುವರಿದ ಭಾಗ. ಫ್ರೆಂಡ್ಸ್, ಈಗ ಆಲ್ರೆಡಿ ಆರ್ಡರ್ ಆಫ್ ಮ್ಯಾಟ್ರಿಕ್ಸ್, ಮ್ಯಾಟ್ರಿಕ್ಸ್ ಡೆಫಿನೇಷನ್, ಟೈಪ್ಸ್ ಆಫ್ ಮ್ಯಾಟ್ರಿಕ್ಸ್, ಓಕೆ, ಮತ್ತು ಮ್ಯಾಟ್ರಿಕ್ಸ್ ಆಪ್ರೇಷನ್ಸ್, ಎಡಿಷನ್, ಸಬ್ಸ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಆಮೇಲೆ ಡಿಟರ್ಮಿನೆಂಟ್. ಸೊ ಈ ಒಂದು ಎಲ್ಲ ಟೈಪ್ಸ್ ಆಫ್ ಮ್ಯಾಟ್ರಿಕ್ಸ್ಗಳನ್ನು ನೋಡಿದ್ದೀವಿ ವಿತ್ ಎಕ್ಸಾಂಪಲ್. ಸೊ ಈ ಒಂದು ಸೆಷನಲ್ಲಿ ಕೊನೆಯದಾಗಿ ಕೆಲವೊಂದು ಆಪ್ರೇಷನ್ಸ್ ಮೂಲಕ ಒಂದು ಪ್ರಾಬ್ಲಮ್ಸನ್ನು ಹೇಗೆ ಸಾಲ್ವ್ ಮಾಡಬೇಕಂತ ಇಲ್ಲಿ ತಿಳಿಸ್ಕೊಡ್ತೀನಿ. ಸೊ ಇದರೊಂದಿಗೆ ಈ ಒಂದು ಚಾಪ್ಟರು ಕೊನೆಗೊಳ್ತದೆ. ನೆಕ್ಸ್ಟು ಮತ್ತೆ ಒಂದು ಹೊಸದಾದ ಚಾಪ್ಟರು ಕ್ವಾಡ್ರೆಟಿಕ್ ಇಕ್ವೇಷನ್, ಅದನ್ನು ಕಂಟಿನ್ಯೂ ಮಾಡೋಣ. ಓಕೆ, ಸೊ ಇಲ್ಲಿ ಮೊದಲಿಗೆ ಫಸ್ಟ್ ಕ್ವೆಶನ್ ನೋಡ್ಬೋದು ನೀವು. ಒಂದು ಗಿವನ್ ಮ್ಯಾಟ್ರಿಕ್ಸ್ ಎ ಮತ್ತು ಬಿ ಮತ್ತು ಸಿ ಅಂತ ಕೊಟ್ಟಿದ್ದಾರೆ. ಎ ಬಿ ಸಿ ಮೂರು ಮ್ಯಾಟ್ರಿಕ್ಸ್ಗಳನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ಮೂರು ಕ್ವೆಶನ್ಗಳನ್ನು ಕೇಳಿದ್ದಾರೆ, ಎ ಬಿ ಸಿ ಅಂತ. ಇಲ್ಲಿ ಮೊದಲ ಕ್ವೆಶನ್ ಏನು? ಮೊದಲ ಕ್ವೆಶನ್ಗೆ ಗಮನ ಕೊಡಿ. ಕಂಪ್ಯೂಟ್ ದ್ಯಾಟ್ ಎ ಪ್ಲಸ್ ಬಿ ಆ್ಯಂಡ್ ಎ ಮೈನಸ್ ಸಿ. ಇಲ್ಲಿ ಎ ಪ್ಲಸ್ ಬಿಯನ್ನು ಫೈಂಡ್ ಔಟ್ ಮಾಡಬೇಕು ಮತ್ತು ಎ ಮೈನಸ್ ಸಿ ಅಂದರೆ ಇಲ್ಲಿ ಎಡಿಷನ್, ಇಲ್ಲಿ ಸಬ್ಸ್ಟ್ರಾಕ್ಷನ್. ಮೊದಲಿಗೆ ಎಡಿಷನನ್ನು ಮಾಡೋಣ. ಎ ಪ್ಲಸ್ ಬಿ. ಎ ಪ್ಲಸ್ ಬಿ ಅಂದ್ರೇನು? ಇದು ಎ, ಇದು ಬಿ. ಓಕೆ, ಸೊ ಈ ಎ ಮತ್ತು ಬಿಯನ್ನು ಆ್ಯಡ್ ಮಾಡಬೇಕು. ಆ್ಯಡ್ ಹೇಗೆ ಮಾಡ್ತೀರಾ? ಈಗ ಫಾರ್ ಎಕ್ಸಾಂಪಲ್ಲು, ಓಕೆ, ಇದನ್ನೇ ತಗೊಳ್ಳಿ. ಈಗ ಎ ಪ್ಲಸ್ ಬಿ, ಎದ ಮೊದಲ ರೋ, ಮೊದಲ ಕಾಲಮಿನ ಒಂದು ಎಲಿಮೆಂಟು 1 ಪ್ಲಸ್ ಇದೇನು 3, 1 ಪ್ಲಸ್ 3, ಹೌದಾ? ಆಮೇಲೆ ಇದು 2 ಪ್ಲಸ್ -1 ಅಂದರೆ ಇದು -1 ಆಗುತ್ತೆ. ಆಮೇಲೆ -3 ಪ್ಲಸ್ 2, ಹೌದಾ? ನೆಕ್ಸ್ಟ್ 5 ಪ್ಲಸ್ 4, 5 ಪ್ಲಸ್ 4, 0 ಪ್ಲಸ್ 2, 0 ಪ್ಲಸ್ 2, 2 ಪ್ಲಸ್ 5, 2 ಪ್ಲಸ್ 5, 1 ಪ್ಲಸ್ 2, -1 ಪ್ಲಸ್ 0, ಆಮೇಲೆ 1 ಪ್ಲಸ್ 3. ಓಕೆ, ಇದಿಷ್ಟು ಎ ಪ್ಲಸ್ ಬಿ ಆಯಿತು. ಈಗ ನೋಡಿ, 1 ಮಿನಿಟ್ ಕಲರ್ ಚೇಂಜ್ ಮಾಡ್ತೀನಿ. ಓಕೆ, ಈಗ 1 ಪ್ಲಸ್ 3 ಅಂದರೆ ಏನು? 4 ಇದು ಬಂತಲ್ಲ. ಆಮೇಲೆ 2 - 1, 1 ಬಂತು. -3 ಪ್ಲಸ್ 2, -1, ಹೌದಾ? ಇದು ಎ ಪ್ಲಸ್ ಬಿ. ಓಕೆ, 5 ಪ್ಲಸ್ 4, 9, 0 ಪ್ಲಸ್ 2, 2, 2 ಪ್ಲಸ್ 5, 7, 1 ಪ್ಲಸ್ 2, 3, -1 ಪ್ಲಸ್ 0, ಇದೇನು ಬರುತ್ತೆ? -1 ಪ್ಲಸ್ 0, ಇಲ್ಲಿ -1 ಬರಬೇಕು, ಹೌದಾ? -1 ಬರಬೇಕು ಇದು. ಆಮೇಲೆ 1 ಪ್ಲಸ್ 3, 1 ಪ್ಲಸ್ 3 ಏನು ಬರುತ್ತೆ? ಇದು 4, ಇದು 4 ಬರಬೇಕಿಲ್ಲಿ. ಓಕೆ, ಇದು 4, ಇದು ಕರೆಕ್ಟು. ಎ ಪ್ಲಸ್ ಬಿ ಇದು ಕರೆಕ್ಟ್ ಆಗುತ್ತೆ, ಹೌದಾ? ಆಮೇಲೆ ಈಗ ಇದು ಎ ಪ್ಲಸ್ ಬಿ ಮುಗೀತು. ಇದರಂತೆ ನೀವೇನು ಮಾಡಬೇಕೀಗ? ಎ ಮೈನಸ್ ಸಿ. ಎ ಮೈನಸ್ ಸಿಗೆ ಏನು ಮಾಡ್ತೀರಾ? ಮತ್ತೆ ಸೇಮ್ ಹೋಗೋದು. ಮತ್ತೆ ನೋಡಿ, ಎ ಮೈನಸ್ ಸಿ 1 - 4, 2 - 1, -3 -2, ಓಕೆ, 5 -0, 0 -3, ಆಮೇಲೆ 2 -2, ಆಮೇಲೆ 1 -1, -2 ಅಂದರೆ ಪ್ಲಸ್ ಬರುತ್ತೆ ಇಲ್ಲಿ. -1 -2 ಅಂದರೆ +2, ಆಮೇಲೆ 1 -3, 1 -3 ಅಂದರೆ ಇಲ್ಲಿ ಏನಾಗುತ್ತೆ? 1 - 4 ಅಂದರೆ ಇದು ಎ ಮೈನಸ್ ಸಿ. ಓಕೆ, 1 - 4, -3, 2 - 1, 1, -3 - 2, -5, 5 - 0, 5, 0 - 3, -3, 2 - 2, 0,
1 ಮೈನಸ್ 1 0 ಮೈನಸ್ 1 ಪ್ಲಸ್ 2 1 ಬರುತ್ತೆ, 1 ಮೈನಸ್ 3 ಮೈನಸ್ 2. ಓಕೆ, ಸೊ ಈ ರೀತಿ ಎ ಮೈನಸ್ ಸಿ ಬರುತ್ತೆ. ಸೊ ಇದ್ರ ಮೇಲೆ ಏನಾಯಿತು ನಿಮ್ಮದು ಎ ಇದು ಫೈಂಡ್ ಔಟ್ ಆಯಿತು. ಹೌದಾ, ಎ ಆಪ್ಷನ್ ಇದು ನಾವು ಕ್ಲಿಯರ್ ಮಾಡ್ದಂಗೆ ಆಯಿತು. ಅಂದರೆ ಇಲ್ಲಿ ಒಂದೇ ಕ್ವಶನಲ್ಲಿ ನಿಮಗೆ ವಿವಿಧ ಥರದ ಆಪ್ರೇಷನ್ಸ್ಗಳು ಬರ್ತವೆ. ಈಗ ಎಡಿಷನ್ ಆಯಿತು, ಸಬ್ಸ್ಟ್ರಾಕ್ಷನ್ ಆಯಿತು. ಹೌದಾ, ನೆಕ್ಸ್ಟ್ ಏನು, ವೆರಿಫೈ ದ್ಯಾಟ್ ಎ ಪ್ಲಸ್ ಆಫ್ ಬಿ ಪ್ಲಸ್ ಸಿ ಈಕ್ವಲ್ ಟು ಎ ಪ್ಲಸ್ ಬಿ ಪ್ಲಸ್ ಆಫ್ ಸಿ. ಸಿಂಪಲ್ ಇದೆ ರೀ. ಇದಕ್ಕೇನು ಮಾಡೋದು, ಈಗ ಎ ಪ್ಲಸ್ ಬಿ ಹೇಗೆ ಮಾಡಿದಾರಲ್ಲ ಅದೇ ರೀತಿ ಇದಕ್ಕೆ ಬಿ ಪ್ಲಸ್ ಸಿ ಮಾಡ್ಕೊಳ್ಳೋದು. ಈ ಬಿ ಪ್ಲಸ್ ಸಿ ಇವೆರಡೂ ಆ್ಯಡ್ ಮಾಡೋದು. ಇವೆರಡೂ ಆ್ಯಡ್ ಮಾಡಿ ಒಂದು ಮ್ಯಾಟ್ರಿಕ್ಸ್ ಸಿಗುತ್ತೆ. ಹೌದಾ, ಆಮೇಲೆ ಪ್ಲಸ್ ಇದು ಎ, ಈ ಒಂದು ಮ್ಯಾಟ್ರಿಕ್ಸನ್ನು ಇಲ್ಲಿ ಆ್ಯಡ್ ಮಾಡೋದು. ಆಮೇಲೆ ಕೊನೆಯದಾಗಿ ನಿಮಗೂ ಇದು ಸಿಗುತ್ತಾ, ಎ ಪ್ಲಸ್ ಬಿ ಆಫ್ ಬಿ ಪ್ಲಸ್ ಸಿ ಸಿಗುತ್ತಾ. ಅದೇ ರೀತಿ ಮತ್ತು ಇದು ಎ ಪ್ಲಸ್ ಬಿ ಈಗ ಆಲ್ರೆಡಿ ಫೈಂಡ್ ಔಟ್ ಮಾಡಿದ್ದೀರಿ, ಇದೇ ಬರುತ್ತೆ ಪ್ಲಸ್ ಸಿ. ಇದನ್ನು ಏನು ಮಾಡೋದು, ಪ್ಲಸ್ ಮಾಡೋದು. ಅರ್ಥ ಆಯ್ತಾ? ಇಲ್ಲಿ ನೋಡಿ ಅದೇ ರೀತಿ ಮಾಡಿದ್ದಾರೆ ಇಲ್ಲಿ. ಅಂದರೆ ಈಕ್ವಲ್ ಅಂದರೆ ಸೇಮ್, ಎರಡು ಈಕ್ವಾಲಿಟಿಯನ್ನು ತೋರಿಸ್ತವೆ. ಇದು ಕರೆಕ್ಟ್ ಆನ್ಸರ್. ಸಿಂಪಲ್ ಇದೆ. ಅದೇ ಎಡಿಷನ್ ಆಪ್ರೇಷನನ್ನು ಇಂಪ್ಲಿಮೆಂಟ್ ಮಾಡಬೇಕು. ಆಮೇಲೆ ಇಲ್ಲಿ ಕಂಪ್ಯೂಟ್ ಎ ಬಿ ಬಿ ಎ ಆ್ಯಂಡ್ ಎ ಸಿ ಟ್ರಾನ್ಸ್ಪೋಸ್ ಅಂತ ಹೇಳಿದ್ದಾರೆ. ಈಗ ಎ ಬಿ ಅಂದರೆ ಏನು, ಎ ಬಿ ಅಂದರೆ ಏನಾಗುತ್ತೆ, ಮಲ್ಟಿಪ್ಲೈ ಆಗುತ್ತೆ. ಹೌದಾ, ಮಲ್ಟಿಪ್ಲೈ ಆಗುತ್ತೆ. ಓಕೆ, ಈಗ ನಾವು ನೆಕ್ಸ್ಟ್ ಏನು ಮಾಡೋಣ, ಇದು ಎ ಬಿಯನ್ನು ಫೈಂಡ್ ಔಟ್ ಮಾಡೋಣ. ಈಗ ಎ ಬಿ ಏನಾಗುತ್ತೆ ನೋಡಿ, ಎ ಇಂಟು ಬಿ. ಹೌದಾ, ಎ ಇಂಟು ಬಿ ಆಗುತ್ತೆ. ಇದಕ್ಕೆ ಏನು ಮಾಡಬೇಕು ನಾವು, ಸಿಂಪಲ್. ಈಗ 1 ಇಂಟು 3 ಮೊದಲಿಗೆ ಫಸ್ಟ್ ರೋ, ಆಮೇಲೆ ಎಲ್ಲ ಒಂದು ಕಾಲಮ್ದು ಇದು ಈ ಫಸ್ಟ್ ರೋ ಫಸ್ಟ್ ಕಾಲಮ್ ನಾವು ಸಾಲ್ವ್ ಮಾಡಬೇಕು. ಪೈಲ ನೋಡಿ, ಫಸ್ಟ್ ರೋ ಫಸ್ಟ್ ಕಾಲಮ್, ಮೊದಲಿಗೆ ಫಸ್ಟ್ ರೋ ಫಸ್ಟ್ ಕಾಲಮ್. ಹೌದಾ, ಸೊ ಈಗ ಏನು ಮಾಡ್ತೀರಾ, 1 ಇಂಟು 3 3 ಪ್ಲಸ್ ಆಮೇಲೆ 1 ಇಂಟು 3 ಆಯಿತಾ. ಆಮೇಲೆ 2 ಇಂಟು 4 ನೋಡಿ, ನಾನು ಇಲ್ಲಿ ಅಂಡರ್ಲೈನ್ ಮಾಡ್ತೀನಿ, ಲಕ್ಷ ಕೊಡಿ. 2 ಇಂಟು 4 8 8. ಆಮೇಲೆ -3 ಇಂಟು 2 -6. ಹೌದಾ, ಆಮೇಲೆ ಇದು ಏನಾಯಿತು, ಫಸ್ಟ್ ರೋ ಫಸ್ಟ್ ಕಾಲಮ್ ಆಯಿತು. ಆಮೇಲೆ ಫಸ್ಟ್ ರೋ ಸೆಕೆಂಡ್ ಕಾಲಮ್ ಮಾಡೋದು. ಮತ್ತೆ ಈಗ ಫಸ್ಟ್ ರೋ ಸೆಕೆಂಡ್ ಕಾಲಮ್ ಮಾಡೋಣ. ಇದು 6. ಓಕೆ, ಈಗ ನೆಕ್ಸ್ಟು 1 ಇಂಟು ಇದು -1, 2 ಇಂಟು 2, 2 ಇಂಟು 2 4 ಪ್ಲಸ್ 4. ಆಮೇಲೆ -3 ಇಂಟು 0, ಇದು 0 ಆಗುತ್ತೆ. ಅಂದರೆ ಏನು ಬರ್ತೀವಿ ಈಗ, ಇದು 3 + 8 - 6 ಎಷ್ಟು, ಇದೇನು ಬರುತ್ತೆ ಟೋಟಲು, ಇದು 5 ಬರುತ್ತೆ, ಇದು 3 ಬರುತ್ತೆ. ಹೌದಾ, ಅದೇ ರೀತಿ ಮತ್ತೆ ಫಸ್ಟ್ ರೋ ಥರ್ಡ್ ಕಾಲಮನ್ನು ಮಾಡಬೇಕು. ಮತ್ತು ಇಲ್ಲೊಂದು ಎಲಿಮೆಂಟ್ ಬರುತ್ತೆ. ಹೌದಾ, ಸೊ ಆ ರೀತಿ ನಾವು ಸಾಲ್ವ್ ಮಾಡ್ಕೊತಾ ಹೋಗಬೇಕು. ಈಗ ನೋಡಿ, ಮೊದಲಿಗೆ ಏನು ಬಂತು, 5 ಬಂತು, ಆಮೇಲೆ 3 ಬಂತು, ಆಮೇಲೆ ಫಸ್ಟ್ ರೋ ಥರ್ಡ್ ಕಾಲಮ್ 1 ಇಂಟು 2 2 ಬಂತು. ಓಕೆ, ಆಮೇಲೆ 2 ಇಂಟು 5 10 ಬಂತು. ಆಮೇಲೆ -3 ಇಂಟು 3 -9 ಬಂತು. ಅಂದರೆ ಇದು ಎಷ್ಟಾಗುತ್ತೆ, 2 + 10 12, 12 - 9 3 ಆಯಿತು. ಇದು ಎಷ್ಟು, ಮೊದಲನೇ ರೋ ಮುಗೀತು. ಈಗ ಸೆಕೆಂಡ್ ರೋ ಫಸ್ಟ್ ಕಾಲಮ್ 5 ಇಂಟು 3 15, 0 ಇಂಟು 2 0, ಆಮೇಲೆ 2 ಇಂಟು 0 0, ಇದೇನು ಬರುತ್ತೆ, 15 ಬರುತ್ತೆ. ಸಾರಿ, ಇದು 5 ಇಂಟು 3 15,
0 ಇಂಟು 4 0, 2 ಇಂಟು 2 4 ಬರುತ್ತೆ, ಅಂದರೆ ಇದು 19 ಬರುತ್ತೆ. ಓಕೆನಾ, 19. ನೆಕ್ಸ್ಟ್ ಫಸ್ಟ್ ರೋ ಸೆಕೆಂಡ್ ಕಾಲಮ್, ಸೆಕೆಂಡ್ ರೋ ಸೆಕೆಂಡ್ ಕಾಲಮ್, -5, 0 ಇಂಟು 2 ಪ್ಲಸ್ 0, 2 ಇಂಟು 0 0, ಅಂದರೆ ಇದು -5. ಅದೇ ರೀತಿ ಸೆಕೆಂಡ್ ರೋ ಥರ್ಡ್ ಕಾಲಮ್ 10 ಪ್ಲಸ್ 0 ಇಂಟು 5 0, 2 ಇಂಟು 3 6, ಸೊ 16 ಬರುತ್ತೆ ಅದು. ಹೌದಾ, ಇದೇ ರೀತಿ ಮತ್ತೆ ಥರ್ಡ್ ರೋ ಫಸ್ಟ್ ಕಾಲಮ್ ಈ ರೀತಿ ಎಲ್ಲ ಸಾಲ್ವ್ ಮಾಡಿದ್ರೆ ಏನಾಗುತ್ತೆ, ಇದು ಇಲ್ಲಿ ಕೊಟ್ಟಂಥ ಆಪ್ಷನ್ನ ಕರೆಕ್ಟ್ ಬರುತ್ತೆ. ನೋಡಿ, ಇದು ಆಲ್ರೆಡಿ ಈಗ ಸಾಲ್ವ್ ಮಾಡಿದ್ದೀನಲ್ಲ ನಾನು, 5 3 3 19 -5 16. ಹೌದಾ, ಸೊ ಇದೇ ಆನ್ಸರು ಇಲ್ಲಿ ಬರುತ್ತೆ. ಅರ್ಥ ಆಯ್ತಾ? ನೋಡಿ, ಸೇಮ್ ಅದೇ ಇದೆ. ಹಂಗೆ ಸೇಮ್ ಮತ್ತು BA ಇದನ್ನು ಉಲ್ಟಾ ಅಪೋಸಿಟ್ ಮಾಡೋದು. A ಇಂಟು B, ಎನ ಬಿಗೆ ಮಲ್ಟಿಪ್ಲೈ ಮಾಡೋದು, ಇಲ್ಲಿ ಬಿನ ಎಗೆ ಮಲ್ಟಿಪ್ಲೈ ಮಾಡೋದು. ಸೊ ಇದು ಕರೆಕ್ಟ್ ಆಗುತ್ತೆ. ಆಮೇಲೆ ಟ್ರಾನ್ಸ್ಪೋಸ್ ಅಂತ ಬರುತ್ತೆ. ಟ್ರಾನ್ಸ್ಪೋಸ್ ಅಂದರೆ ಏನು? ಈಗ A ಇಂಟು ಸಿ ಅನ್ನು ಮಾಡಬೇಕು. A ಇಂಟು ಸಿ ಅನ್ನು ಮಾಡಿದಾಗ ಒಂದು ನಿಮಗೆ ಮ್ಯಾಟ್ರಿಕ್ಸು ಸಿಗುತ್ತೆ. ಓಕೆ, 3 ರೋ 3 ಕಾಲಮ್ ಸಿಗ್ತಾವೆ. ಹೌದಾ, 3 ರೋ 3 ಕಾಲಮ್ ಸಿಗ್ತಾವೆ. ಅದ್ರಾಗ ಈ ಎಲ್ಲ ಎಲಿಮೆಂಟ್ಸ್ಗಳನ್ನು, ಅಂದರೆ ಮೇನ್ಲಿ ರೋಸ್ ಇದ್ದದ್ದು ಕಾಲಮ್ ಮಾಡೋದು, ಕಾಲಮ್ ಇದ್ದದ್ದು ರೋಸ್ ಮಾಡೋದು, ಅಂದರೆ ಟ್ರಾನ್ಸ್ಪೋಸ್. ಓಕೆ, ಸೊ ಆ ರೀತಿ ಮಾಡಿದ್ರೆ ಇದು ಆನ್ಸರ್ ಸಿಗುತ್ತೆ. ಓಕೆನಾ? ಸೊ ಈ ರೀತಿ ನೀವು ಸಾಲ್ವ್ ಮಾಡ್ಬೋದು. ನೋಡಿ, ಈಗ ಇಲ್ಲಿ ಎಡಿಷನ್ ಆಯಿತು, ಸಬ್ಸ್ಟ್ರಾಕ್ಷನ್ ಆಯಿತು, ಮಲ್ಟಿಪ್ಲಿಕೇಶನ್ ಆಯಿತು, ಟ್ರಾನ್ಸ್ಪೋಸ್ ಆಯಿತು. ಟೋಟಲ್ 4 ಆಪ್ರೇಷನ್ಸ್ ಅದು. ಸೊ ಟ್ರಾನ್ಸ್ಪೋಸ್ ಬಗ್ಗೆ ಯಾರಿಗೆ ಗೊತ್ತಿಲ್ಲ ಅವರು ಪ್ರೀವಿಯಸ್ ವಿಡಿಯೋದಲ್ಲಿ ಹೋಗಿ ನೋಡಿ, ಸೆಕೆಂಡ್ ವಿಡಿಯೋದಲ್ಲಿ ನೋಡಿ. ಓಕೆ, ಆ ಒಂದು ವಿಡಿಯೋದಲ್ಲಿ ನಿಮಗೆ ಡಿಟೇಲ್ ಆದ ಮಾಹಿತಿ ಇದೆ, ಟ್ರಾನ್ಸ್ಪೋಸು ಇನ್ವರ್ಸು ಯಾವ ರೀತಿ ಮಾಡಬೇಕಂತ. ಓಕೆನಾ? ಸೊ ಆಮೇಲೆ ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ. ಇವ್ಯಾಲ್ಯುವೇಟ್. ಈಗ 2 ಮ್ಯಾಟ್ರಿಕ್ಸ್ಗಳನ್ನು ಕೊಟ್ಟಿದ್ದಾರೆ. ಅವುಗಳನ್ನು ಕೊಟ್ಟು ಏನು ಮಾಡಿದ್ದಾರೆ, ಮಲ್ಟಿಪ್ಲೈ ಮಾಡಿದ್ದಾರೆ. ಹೌದಾ, ಸಿಂಪಲ್ ಇದೆ ರೀ. ಇದನ್ನು ಸೇಮ್ ಫಸ್ಟ್ ರೋ ಫಸ್ಟ್ ಕಾಲಮ್, ಅಂದರೆ ಈಗ ನೋಡಿ, ಫಸ್ಟ್ ರೋ ಫಸ್ಟ್ ಕಾಲಮಲ್ಲಿ ಈಗ ಫಸ್ಟ್ ರೋ ಬರುತ್ತೆ, ಇದು ಫಸ್ಟ್ ಕಾಲಮ್. ಈಗ ಮೊದಲಿಗೆ 0 ಇಂಟು 1 ಏನೋ 0 ಬಂತು. ಆಮೇಲೆ 1 ಇಂಟು 6 3 ಇಂಟು 2 ಪ್ಲಸ್ 6, ಇದೆಷ್ಟು ಟೋಟಲ 12, ಅಂದರೆ ಇದು 12 ಕರೆಕ್ಟು. ಅದೇ ರೀತಿ ಮತ್ತು ಫಸ್ಟ್ ರೋ ಸೆಕೆಂಡ್ ಕಾಲಮ್ ಇದನ್ನು ಸಾಲ್ವ್ ಮಾಡಿದ್ರೆ ಈ ರೀತಿ ಈ ಸೆಕೆಂಡ್ ಕಾಲಮ್ ಬರುತ್ತೆ. ಹೌದಾ, ಸೊ ಈ ರೀತಿ ಸಾಲ್ವ್ ಮಾಡಿದ್ರೆ ಇದು ಕರೆಕ್ಟಾಗಿ ಆನ್ಸರ್ ಬರುತ್ತೆ. ಇದು ಇದೊಂದು ಕ್ವಶನ್ ನೋಡೋಣ. ಫೈಂಡ್ XY ಸಚ್ ದ್ಯಾಟ್. ಸೊ ಇದನ್ನು ಈ ರೀತಿ ಒಂದು ಇಕ್ವೇಷನ್ ರೂಪಲ್ಲೇ ಈ ಒಂದು ಮ್ಯಾಟ್ರಿಕ್ಸನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ XY ಏನಿದಾವಲ್ಲ ಇವುಗಳ ಒಂದು ವ್ಯಾಲ್ಯೂವನ್ನು ಫೈಂಡ್ ಔಟ್ ಮಾಡಬೇಕು. ಸಿಂಪಲ್ಲು. ಈಗೇನು ಮಾಡಬೇಕು, ಇದನ್ನು ನಾವು ಇಕ್ವೇಷನನ್ನು ಮಾಡೋಣ. 2 ಇಂಟು X 2X minus Y ಇಂಟು Y minus Y minus 3 ಇಂಟು X 1 minute, just a minute. ಓಕೆ, ಇದು 2X minus Y ಈಕ್ವಲ್ ಟು ಇದು 8, ಇದು ಈಕ್ವಲ್ ಟು 8 ಬರ್ತದೆ. ನೆಕ್ಸ್ಟ್ -3 ಇಂಟು X minus 3X 4 ಇಂಟು Y ಪ್ಲಸ್ 4Y ಈಕ್ವಲ್ ಟು ಇದು 1. ಸೊ ಇದನ್ನು ನಾವು ಸಾಲ್ವ್ ಮಾಡಬೇಕು. ಹೌದಾ, ಇದಕ್ಕೆ ಫಸ್ಟ್ಗೆ ಮಲ್ಟಿಪ್ಲೈ ಬೈ 4 ಮಾಡಬೇಕು. ಮಲ್ಟಿಪ್ಲೈ ಬೈ 4 ಮಾಡಿದ್ರೆ ಏನಾಗುತ್ತೆ, 8X minus 4Y ಈಕ್ವಲ್ ಟು 32. ಓಕೆ, ಆಮೇಲೆ -3X ಪ್ಲಸ್ 4Y ಈಕ್ವಲ್ ಟು 1. ಸೊ ಇಲ್ಲಿ ಮೈನಸ್ ಆಪ್ರೇಷನ್ಸ್ ಆಗುತ್ತೆ. ಇಲ್ಲೇನು ಮಾಡ್ತೀರಾ, ಇದು ಪ್ಲಸ್ ಮಾಡಿದ್ರೆ ಅಂದರೆ 5X, ಇದು -4Y ಪ್ಲಸ್ 4Y ಹೋಗ್ತದೆ. ಆಮೇಲೆ ಇದು ಏನಾಗುತ್ತೆ, ಟೋಟಲ್ಲು
33 ಆಗುತ್ತೆ. ಓಕೆ, 33 ಆಯ್ತಂದ್ರೆ ಇದು x = 33/5 ಆಗುತ್ತೆ. ಹೌದಾ? ಸೊ ಇದು 33 ಏನು x = 33/5. ಇದು 33 ಆಗುತ್ತೆ, ಸ್ವಲ್ಪ ಮಿಸ್ಟೇಕ್ ಆಗಿದೆ. ಆಮೇಲೆ y ಏನಾಗುತ್ತೆ, ಏನು ಮಾಡೋದು, ಇದನ್ನು ಇದರಲ್ಲಿ ಪುಟಪ್ ಮಾಡೋದು ಒಂದರಲ್ಲಿ. ಹೌದಾ? ಈಗ ಫಾರ್ ಎಕ್ಸಾಂಪಲ್ 2x ಇದೆ, 2 × 33/5 - y = 8. ಈಗೇನಾಯ್ತಿದು 66/5 - y = 8. ಹೌದಾ? ಸೊ ಇದೇನಾಗುತ್ತೆ, y ಕಡೆ ಹೋಗಿ y = 66/5 - 8. ಸೊ ಇದೇನಾಗುತ್ತೆ, 5 × 40 ಅಂದರೆ ಇದೇನಾಗುತ್ತೆ, ಟೋಟಲ್ 26/5 ಆಗುತ್ತೆ. ಏನು y = 26/5. ಸೊ ಇದು ಕರೆಕ್ಟ್ ಆನ್ಸರ್. ಓಕೆ, ಸೊ ಈ ರೀತಿ ನೀವು ಆನ್ಸರನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಇದಿಷ್ಟು ಈ ಒಂದು ಮ್ಯಾಟ್ರಿಸಸ್ ಮೇಲಿನ ಒಂದು ಕ್ವಶನ್ಸ್ ಮತ್ತು ಆನ್ಸರ್ಸ್ ಆಗಿತ್ತು. ಸೊ ಮುಂದಿನ ಒಂದು ಸೆಷನ್ನಿಂದ ಕ್ವಾಡ್ರಾಟಿಕ್ ಇಕ್ವೇಷನ್ ಈ ಒಂದು ಚಾಪ್ಟರನ್ನು ಡಿಸ್ಕಸ್ ಮಾಡುವ. ಓಕೆ, ಸೊ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.